ರಸ್ತೆ ಮಾಡಿದ್ವಿ. ಅವಾಗ ತಾವುಗಳು ಏನೋ ಅಬ್ಜೆಕ್ಷನ್ ಮಾಡಿಲ್ಲ. ಈಗ ಅದನ್ನ ನಾವು ಪಂಚಾಯತಿ ಮೆಂಬರ್ ಆಗಿದ್ರು ಡಾಕ್ಯುಮೆಂಟ್ಸ್ ಕೊಡಿ, ಸರ್ಕಾರದಿಂದ ಮಾಡೋ ಡಾಕ್ಯುಮೆಂಟ್ಸ್ ಕೊಡಿ. ಎಲ್ಲಿಂದ ಮಾಡೋದು ಸರ್? ನೀವೇ ಮೀಟಿಂಗ್ ಮಾಡಿ ಏನ್ ಹೇಳಿದ್ರ? 1.5 year ಆಯ್ತು. ನೀವೇ ಮೀಟಿಂಗ್ ಮಾಡೋ ಲೆಟರ್ ಇದೆಯಲ್ಲ, ಸರ್ವೇರ್ ಕರ್ಸ್ತೀನಿ ಅಂತ. ಸರ್ ಮೋರ್ ಓವರ್ ನೀವು ಸಿವಿಲ್ ಡಿಸ್ಪ್ಯೂಟ್ ಇದು ಸ್ಟೇಟಸ್ ಗೊತ್ತಲ್ವಾ ನಿಮ್ಗೆ? ಇದು ರೆವಿನ್ಯೂ ನೀವು ಬರ್ಬೋದಾ ಇಲ್ಲಿಗೆ? ನಾನೇ ಅಥಾರಿಟಿ ನೀವೇ ಮಾಡಿದ್ದೀರಲ್ಲ, ಸರ್ವೆ ಮಾಡಿಸಿ, ಸ್ಟೇಟಸ್ ಇದೆ, ಸರ್ವೆ ಮಾಡಿಸಿ. ಕಂಟೆನ್ಷನ್ ಆಗುತ್ತೆ. ಕೋರ್ಟ್ ಅಲ್ಲಿ ಇರ್ಬೇಕಂದ್ರೆ ನಾನು ಸರ್ವೆ ಮಾಡ್ತೀನಿ. ಏನ್ ಪ್ರೂಫ್ ಏನಿದೆ? ಸಾರ್ವಜನಿಕ ರಸ್ತೆ ಅನ್ನೋದು ಪ್ರೂಫ್ ಏನಿದೆ ನಿಮ್ಮ ಹತ್ರ? ಸರ್ವೆ ನಂಬರ್ 22 ಅವರು ನೋಡಿ ಡಾಕ್ಯುಮೆಂಟ್ ಕೊಡ್ತಾ ಇದ್ದಾರೆ ನೋಡಿ. ಆಲ್ರೆಡಿ ಮೋರಿ ಮಾಡಿದ್ದಾರೆ. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಲ್ಲಿ ಅವರು ಡೆವಲಪ್ಮೆಂಟ್ ಆಗಿದೆ. ಆ ಡಾಕ್ಯುಮೆಂಟ್ ಮೇಲೆ ಅವ್ರು ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ನಾವು ರಸ್ತೆಗೆ ಮಾಡ್ತಾರ ಸರ್ವೆ ನಂಬರ್ ಕೊಡಿ. ರೆವಿನ್ಯೂ ನಂಬರ್ ಸರ್ ಇದು. ರಸ್ತೆಗೆ ಸರ್ವೆ ನಂಬರ್ ಎಲ್ಲ ಬರ್ತದೆ. ಇದೇ ರಸ್ತೆ ಅಲ್ಲ, ನೀನ್ ಯಾವ ರಸ್ತೆಗಾನ ಹೋಗು, ಈ ರಸ್ತೆಗೆ ಸರ್ವೆ ನಂಬರ್ ಆಮೇಲೆ ಅರ್ಥಮಂತ್ರಿ ಇವರು ಬಂದಿರ, ಲೇಔಟ್ನವರು ಬಂದಿರ ಅವತ್ತು. ಕೇಳಿ ಈಗ ಬೇಡ, ಸರ್ಕಾರದಿಂದ ದುಡ್ಡು ಖರ್ಚಾಗಿದೆ, ರಸ್ತೆ ಆಗಿದೆ, ಚರಂಡಿ ಆಗಿದೆ, ಅದನ್ನ ನಾವು ತೆರವುಗೊಳಿಸಿ. ಎಲ್ಲಿ ಸರ್? ಇಲ್ಲಿ ನೋಡಿ, ಎಲ್ಲಿದೆ ನೋಡಿ, ಲೇಔಟ್ ಒಳಗಡೆ ಮಾಡಿರೋ ನೋಡ್ರಿ, ಇಲ್ಲಿಂದ ನೋಡ್ರಿ, ಪ್ರವೇಶ ದ್ವಾರದಿಂದ ಹೆಡ್ಡಿಂಗ್ ಇಂದ ಪ್ರವೇಶ ದ್ವಾರ ಅಂತ ತೋರಿಸ್ಬಿಡ್ರಿ. ಎಲ್ಲಿಂದ ಎಲ್ಲಿಗೆ ಸೇರಿಲ್ಲ. ಸರ್ಕಾರ ಮಾಡಿಲ್ಲ, ಇದು ಸರ್ಕಾರ ಮಾಡಿಲ್ಲ ಸರ್. ಸರ್ಕಾರ ಕಾಂಪಿಟೆಂಟ್ ಅಥಾರಿಟಿ ಅವ್ರು ಬಂದಿದ್ದಾರೆ, ಅವರೇ ಸ್ಥಳದಲ್ಲಿ ಇದ್ದು ಇದು ಇಲ್ಲಿಂದ ಬರ್ತದೆ ಅಂತ ಅವ್ರು ಡಿಫೈನ್ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ನಿಮ್ಗೆ ಸರ್ವೆ ಈಗ ನೀವು ಕೋರ್ಟ್ ಅಲ್ಲಿ ನಡೀತಾರೋದನ್ನ ನಮ್ಗೆ ಸರ್ವೆ ಮಾಡಕ್ಕೆ ಬರೋದಿಲ್ಲ. ಜಾಗಕ್ಕೆ ಏನಕ್ಕೆ ಬರ್ತೀರಾ? ಕೋರ್ಟ್ ಅಲ್ಲಿ ಇದೆ ತಾನೆ ಆಲ್ರೆಡಿ. ನೀವು ಜಾಗಕ್ಕೆ ಏನಕ್ಕೆ ಬರ್ತಾ ಇದ್ದೀರಾ ಸರ್? ಡೈರೆಕ್ಷನ್ಸ್ ಇದೆ, ಕಾಂಟೆಂಟ್ ಮಾಡಿ, ಕಂಟೆಂಟ್ ಮಾಡಿ ಅಲ್ಲ ಸರ್, ನೀವು ಮಾಡಂಗಿಲ್ಲ. ನಾನು ಸಾರ್ವಜನಿಕ ಇದನ್ನ ಮಾಡ್ಕೊಳ್ಳಿ, ಪ್ರೂಫ್ ಕೊಟ್ಬಿಟ್ಟು ಮಾಡಿ. ನಮ್ದೇನು ಅಬ್ಜೆಕ್ಷನ್ಸ್ ಇಲ್ಲ. ಸರ್ವೆ ನಂಬರ್ 22 ನಾವೇನಾದ್ರೂ ಬರ್ಕೊಟ್ಟಿದೀವಾ? ನೀವೇ ಮೀಟಿಂಗ್ ಮಾಡಿ ಹೇಳಿದ್ದೀರಾ ನಾನು ಸರ್ವೆ ಮಾಡಿಸ್ತೀನಿ ಅಂತ. ಹೋದ್ರಿ ಮತ್ತೆ ಎಲ್ಲ ಒಟ್ಟಿಗೆ ಮಾತಾಡಿದ್ರೆ ಮಾತಾಡ್ಸಕ್ಕೆ ಅವಕಾಶ ಕೊಡಲ್ಲ. ಒಬ್ಬೊಬ್ರು ಮಾತಾಡ್ಬೇಕು. ಈಗ ಅವ್ರು ಹೇಳ್ತಾ ಇದಾರೆ ಸರಿಯಾಗಿ ಕೇಳಿ. ಈಗ ಇನ್ನೊಂದು ಹೇಳ್ತಾ ಇರೋದು ಅವರು ಕಾಂಪಿಟೆಂಟ್ ಅಥಾರಿಟಿ, ಅವ್ರು ಡಿಸೈಡ್ ಮಾಡ್ತಾರೆ. ಇವಾಗ ಅವ್ರು ಡಿಸೈಡ್ ಮಾಡ್ತಾ ಇರೋದ್ರಲ್ಲಿ ಏನಾದ್ರು ತಪ್ಪಿದೆ, ಇಲ್ಲ ನೀವ್ ಹೇಳ್ತಾ ಇರೋದು ಸರ್ವೆ ನಂಬರ್ ರಸ್ತೆ ಅಲ್ಲ ಬೇರೆ ತರ ಏನಾದ್ರು ಅವ್ರು ಕೊಡ್ತಾರಂತ ಡಾಕ್ಯುಮೆಂಟ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಲ್ಲ ಅಲ್ಲಿಂದ, ಆತರ ಏನಾದ್ರು ನಿಮ್ಗೆ ಅಬ್ಜೆಕ್ಷನ್ಸ್ ಇದ್ರೆ ಈಗ ಅವ್ರು ಅವರೇ ಅಥಾರಿಟಿ ಹಾಜರಾಗಿರೋದ್ರಿಂದ ನಾವು ಅವ್ರ ಕೆಲಸ ಸರ್ಕಾರಿ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನಿಮ್ಗೆ ಅಬ್ಜೆಕ್ಷನ್ಸ್ ಇದ್ರೆ ಕೋರ್ಟ್ ಹೋಗಿ ಬೇಕಾದ್ರೆ ಕಂಟೆಂಟ್ ಮಾಡಿ ನೋಡಿ. ಇವ್ರು ತಪ್ಪಾಗಿ ಡಿಫೈನ್ ಮಾಡಿದ್ದಾರೆ. ಸರ್ವೆ ನಂಬರ್ ಸರ್ವೆ ನಂಬರ್ ಅಲ್ಲ, ನಿಮ್ ಸರ್ವೆ ನಂಬರ್ ಅಲ್ಲಿ ಪಂಚಾಯತ್ ಯಾರಿದ್ದೀರಿ? ರೆಪ್ರೆಸೆಂಟೇಟಿವ್ ಮಾಡಿದ್ರಿ ಅಂದ್ರೆ ನಿಮ್ ಕಂಪನಿ ರೆವಿನ್ಯೂನ ಮಾಡಲ್ಲ. ಕೋರ್ಟ್ ಹೋಗಿದೆ. ನಾನು ಹೇಳ್ತಾರದು ಒಂದು ಕಡೆ ಚರಂಡಿ ರಸ್ತೆ ಆಗಿದೆ, ಅದನ್ನ ತೆರವುಗೊಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಅದ್ರ ಮೇಲೆ ನೀವೇನೋ ಮಾಡ್ಕೊಂಡು ಹೋಗಿ ವಿಲೇಜ್ ಮ್ಯಾಪ್ ಇದೆಯಾ? ಕಂಪ್ಲೀಷನ್ ರಿಪೋರ್ಟ್ ಲೇಔಟ್ ಒಳಗಡೆ ಮಾಡಿರೋದು ಪ್ರಿಂಟ್ ಮಾಡಿರೋ ಫೋಟೋ ತೋರಿಸಿ. ಈ ರೋಡ್ ಅಲ್ಲಿ ಮಾಡಿರೋದು ಫೋಟೋ ತೋರಿಸಿ. ಬಿಟ್ಕೊಡ್ತೀನಿ ಬಂತು ಇಲ್ಲಿ ಕೆಲಸ ವೆಹಿಕಲ್ಸ್ ಎಲ್ಲ ಹೆಂಗ್ ಗೊತ್ತಾಗ್ತದೆ? ಮುಂದೆಗಡೆ ಯಾವ ಜಾಗದಲ್ಲಿ ಹೆಂಗ್ ಗೊತ್ತಾಗ ಮುಂದೆಗಡೆ ಎಲ್ಲ ಸರ್ ನೀವು ಇದೆಲ್ಲ ಮಾತಾಡ್ಬೇಡಿ. ನಾನು ಹೇಳ್ತಾರೆ ಎರಡು ಕಡೆ ಚರಂಡಿ ಇದೆಯಾ? ಚರಂಡಿ ಇದೆಯಾ? ಅವಾಗ ಯಾಕೆ ನೀವು ಫೋಟೋಸ್ ಕೊಡಿ,
ಬೇಡ. ವೋಟರ್ಸ್ ಕೊಡಿ. ಬೇಡ, ದಯವಿಟ್ಟು cooperation ಮಾಡಿ. ನೀವು ಕೋಪರೇಟ್ ಮಾಡಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ 750 ಮನೆಗಳಿಲ್ಲ. ಸರ್ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಇಲ್ಲಿ ಕೇಳಿ ಸರ್, 2 ನಿಮಿಷ ಕೇಳಿ ನಾನು ಹೇಳೋದ್ನ. ನೀವು ಡಾಕ್ಯುಮೆಂಟ್ಸ್ ಕೊಡಿ. ಇಲ್ಲಿ ರಸ್ತೆ ನಾವು ಸರ್ಕಾರದಿಂದ ಮಾಡಿದೀವಿ. ನಾನು ಯಾಕಪ್ಪ ಡಾಕ್ಯುಮೆಂಟ್ಸ್ ಕೊಡ್ಲಿ? 2 ಕಡೆ ಚರಂಡಿ ನಮ್ಗೆ ಆಗಿದೆ. ಮತ್ತೆ ಹೆಂಗ್ ಬರ್ತೀರಾ ಸರ್? 2 ನೀವು ಕಡೆ ಕೂಡ ಚರಂಡಿ ತಗೊಂಡು ಆಗಿದೆ. ಮಾತಾಡ್ತಿದ್ದೀರಾ? 2 ಕಡೆ ಚರಂಡಿ ಆಗಿದೆ, ರಸ್ತೆ ಆಗಿದೆ. ಈಗ ಜಲ್ಲಿ ಎಲ್ಲ ನಾನ್ ತಂದಾಕಿದ್ದ. ಡಾಕ್ಯುಮೆಂಟ್ ಕೊಡಿ. ಕೋರ್ಟ್ ಅಲ್ಲಿ ಕೇಳೋ ಡಾಕ್ಯುಮೆಂಟ್. ನೀವು ಅಧಿಕಾರಿಗಳು ಡಾಕ್ಯುಮೆಂಟ್ ಕೊಡ್ಬೇಕು. ಸಾಹೇಬ್ರು ಕೇಳಿದ್ರಲ್ಲ ಫೋಟೋ ಕೊಡಿ. ಇದು ಲೇಔಟ್ ಒಳಗಡೆ ಸರ್ photo ಇದು. ಲೇಔಟ್ ಒಳಗಡೆ ಫೋಟೋ ಸರ್ ಇದು. ಒಂದೇ ಇರೋ ಸರ್ ಫೋಟೋ ಮಾತಾಡ್ಬಿಡ್ರಿ, ಸಾಹೇಬ್ರು ಮಾತಾಡ್ತಾರೆ, ತಾಳ್ರಿ. ಸಾರ್ವಜನಿಕ ರಸ್ತೆಗಳಲ್ಲಿ ಮತ್ತು ಸರ್ಕಾರಿ ಏನೇ ಇದಾಗಲಿ ಅದು ಏನಾದ್ರು ಅತಿಕ್ರಮ ಪ್ರವೇಶ ಯಾರು ಮಾಡಿದ್ರೆ ತೆರವುಗೊಳಿಸಬೇಕಾಗಿದೆ. ವಿಲೇಜ್ ಮ್ಯಾಪ್ ಎಲ್ಲಿದೆ? ಪಂಚಾಯತ್ ಅವರು ಬಿಡಪ್ಪ, ಕೇಳಪ್ಪ ಇಲ್ಲಿ. ಏ ತಮ್ಮ, ಆಯ್ತು. ಸರ್ ವಿಲೇಜ್ ಮ್ಯಾಪ್ ಕೊಡಿ. ಆಯ್ತಾಯ್ತು ತಾಳು. ಸಾರ್ವಜನಿಕ ರಸ್ತೆ ಎಲ್ಲಿದೆ? ತೆರವುಗೊಳಿಸಬೇಕು. ಸರ್ ತೋರಿಸಿದ್ದೀರಾ ಸಾರ್ವಜನಿಕ ರಸ್ತೆ ಅಂತ ನೀವು ಇದನ್ನ ನಾನ್ ಯಾಕ್ ತೋರ್ಸ್ಲಿ? ಮತ್ತೆ ಇನ್ನೇನ್ ಓಡಾಡ್ತಾ ತೋರ್ಸೋದು? ನೀವು ಇದ್ರಲ್ಲ. ಬಂದಿದ್ದೀರಾ? ಓಡಾಡ್ತಾ ಇದ್ರಲ್ಲ. ಯಾರ್ ಬೇಕಾದ್ರೂ ಓಡಾಡ್ತಿರ್ತಾರೆ ಸರ್. ನಾನು ಅದೇ ಹೇಳ್ತಿರೋದು, ಅದ್ರ ಅವ್ರು ಮೇಲೆ ಸಹಿ ತಗೊಂಡ್ಬನ್ನಿ. ರಸ್ತೆ ಮೇಲೆ ಸಹಿ ತಗೊಂಡ್ಬನ್ನಿ. ರಸ್ತೆ ಮೇಲೆ ಸಹಿ ತಗೊಂಡ್ಬನ್ನಿ. ಸರ್ವೆ ನಂಬರ್ 22 ಇದೆ. ಇದು 22 ಇಲ್ಲ, ಇಲ್ಲ, include ಇದು. include 22 ಇದು. ಇಲ್ಲ ಹಂಗಲ್ಲ ಅವ್ರು ಹೇಳ್ತಾ ಇರೋದು. 1 ನಿಮಿಷ ಕೇಳಿಸ್ಕೊಡ್ರಿ. ಅವರು ಸಮಕ್ಷಮ ಪ್ರಾಧಿಕಾರದ ಅಧಿಕಾರಿ ಅವ್ರು ಹೇಳ್ತಾ ಇದಾರೆ ಇಲ್ಲಿ ರಸ್ತೆ ಅತಿಕ್ರಮ ಆಗಿದೆ, ನಾನು ತೆರವು ಮಾಡ್ಸಕ್ ನನ್ಗೆ ಅಧಿಕಾರ ಇದೆ ಅಂತ ಹೇಳ್ತಾ ಇದಾರೆ. ಅದಕ್ಕೇನಕ್ಕಪ್ಪ ತೆರವುಗೊಳಿಸಕ್ಕೆ ಅದು ಸರ್ ವಿಲೇಜ್ ಮ್ಯಾಪ್ ಇರುತ್ತೆ. ಸರ್ಕಾರದ ವಿಲೇಜ್ ಮ್ಯಾಪ್ ಆದೇಶ ಇಲ್ವಾ? ಇದೆ. ಸರ್ಕಾರದ ಅದ್ರಲ್ಲಿ ಮಾರ್ಕ್ ಇರುತ್ತಲ್ವಾ? ರಸ್ತೆ ಯಾವ್ದು, ಬಾವಿ ಯಾವ್ದು, ಈಗ ನಕಾಶಿ ರಸ್ತೆ ಯಾವ್ದು ಇರುತ್ತೆ ಸನೆ. ಇಲ್ಲ ಪಂಚಾಯತ್ ವಿಲೇಜ್ ಮ್ಯಾಪ್ ತರ. ಇಲ್ಲಿ ಪಂಚಾಯತಿ ಅವ್ರು ಎಲ್ಲಿದ್ದಾರೆ ರೆಪ್ರೆಸೆಂಟೇಟಿವ್? ಇಲ್ಲಿ ಕೇಳ್ರಿ. ನೀವೇ ಮತ್ತೆ ಅವತ್ತು ಹೆಂಗ್ ಕೊಟ್ರು ಸರ್? ನೀವೇ ಹೇಗ್ ಮಾಡಿದೀರಾ ಇದನ್ನ? ಓದಿ. ನೀವೇ ಓದಿ. ಏನ್ ಇದ್ರಲ್ಲಿ ಕೊಟ್ಟಿದ್ದೀರಾ ನೀವು? ನೀವೇ ಓದಿ. ಈಗ ಏನಾದ್ರು ಕೇಳಪ್ಪ ಇಲ್ಲಿ. ಆಮೇಲೆ ನೀವು ಕೋರ್ಟ್ ಹೋದ್ರ? ಕೋರ್ಟ್ ಹೋದ್ಮೇಲೆ ನಾನು ಹೆಂಗ್ ಅರ್ಜಿ ನೀವ್ ಏನ್ ಮಾಡ್ತೀನಿ? ಹೇಳಿದ್ದು? ನೀವು ಇನ್ಸ್ಪೆಕ್ಟರ್ ಕೊಡು ಅಂತ ಹೇಳಿದ್ದು. ಸರ್ ನೀವು ಇನ್ಸ್ಪೆಕ್ಟರ್ ತಗೊಂಡು ಕೊಡು ಅಂತ ಕೊಟ್ಟಿದ್ ನೀವು. ಪ್ರೊಸೀಜರ್ ಅಲ್ಲ ನಮ್ಗೂ ಅರ್ಥ ಆಗುತ್ತೆ. ಕಂಡೋರ್ ಜಮೀನ್ ಬಂದ್ಬಿಟ್ಟು ಪ್ರೊಸೀಜರ್ ಹೇಳ್ತಾ ಇದ್ದೀರಾ ನೀವು. ಮತ್ತೆ ಇನ್ನೇನಕ್ಕೆ ಬರ್ತಿಲ್ಲ ನೀವು? ಕೋರ್ಟ್ ಅಲ್ಲಿ ಇದನ್ನ ಏನಕ್ಕೆ ಬರ್ತಾ ಇದ್ದೀರಾ? ಕೋರ್ಟ್ ಇರೋದು ಸರ್ವೆ ಅವ್ರು ನಿಮ್ ಜಮೀನ್ ಜಮೀನು ಇಲ್ಲ ಸರ್, ಯಾವ ರಸ್ತೆ ಇಲ್ಲ. ಇಲ್ಲಿಂದ